ಅಂತಿಮವಾದಂಥ ವರದಿ ಕೊಡಬೇಕಾಗ್ತದೆ. ಅದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ. ಕೆಳ ಹಂತದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲರ ಜೊತೆಯಲ್ಲಿ ಸಂಪರ್ಕ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ, ಉಸ್ತುವಾರಿ ಸಚಿವರ ಜೊತೆಯಲ್ಲೂ ಸಂಪರ್ಕ ಮಾಡಿ, ಹಿಂದೆ ಆದಂಥ ಏನು ನ್ಯೂನತೆಗಳಿದ್ದವು, ಏನು ತಪ್ಪುಗಳಿದ್ದವು, ಅವೆಲ್ಲ ತಪ್ಪನ್ನು ತಿದ್ದಿಕೊಂಡು ವಾಸ್ತವಾಂಶದ ಆಧಾರದ ಮೇಲೆ ಸ್ಥಳ ತನಿಖೆ ಮಾಡಿ ಒಂದು ಅಂತಿಮವಾದಂಥ ಶಾಶ್ವತವಾದಂಥ ರೀತಿಯಲ್ಲಿ ಇದಕ್ಕೆ ಪರಿಹಾರ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಜಂಟಿ ಸರ್ವೆ ನಡೀತಾ ಇದೆ. ಹಿಂದೆ ಜಂಟಿ ಸರ್ವೆ ನಡೆದಿದ್ದು ಅದು ಸ್ವಲ್ಪ ಬೇರೆ ಥರ ಇತ್ತು. ಈಗ ಮೊನ್ನೆ ಮಾರ್ಚಲ್ಲಿ ಮತ್ತೊಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ಅದರ ರೂಪುರೇಷೆ ಸ್ವಲ್ಪ ಬದಲಾವಣೆ ಆಗಿದೆ. ಈ ಜಂಟಿ ಸರ್ವೆಯಲ್ಲಿ ಈಗ ಹಿಂದೆ ಏನಿತ್ತು ಅಂದರೆ ನಾವು 3,30,000 ಹೆಕ್ಟರ್ ಏನು ಡೀಮ್ಡ್ ಫಾರೆಸ್ಟ್ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮುಚ್ಚಳಿಕೆ ಕೊಟ್ಟಿದ್ದೇವೆ ಅಥವಾ ನಾವು ಅಫಿಡೇವಿಟ್ ಕೊಟ್ಟಿದ್ದೇವೆ. ಅದ್ರ ಬಗ್ಗೆನೇ ಅದರಲ್ಲಿ ಎಷ್ಟು ಕ್ಲಿಯರ್ ಇದೆ, ಅದರಲ್ಲಿ ಯಾವುದು ಅಂಗನವಾಡಿ ಇದೆ, ಸರ್ಕಾರಿ ಜಮೀನಿದೆ, ಮತ್ತೊಂದಿದೆ ಅಂತೇಳಿ ನಾವು ಸರ್ವೆ ಮಾಡಲಿಕ್ಕೆ ಹೇಳಿದ್ದೇವೆ. ಕಂದಾಯದ ಎಷ್ಟು ಬರುತ್ತೆ, ನಮ್ಮದು ಎಷ್ಟು ಬರುತ್ತೆ, ಇದ್ರ ಬಗ್ಗೆ ಸ್ಪಷ್ಟವಾಗಿ ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮತ್ತೆ ಹೊಸದಾಗಿ ಎಲ್ಲೆಲ್ಲಿ ಫಾರೆಸ್ಟ್ ಲೈಕ್ ಜಮೀನುಗಳಿದ್ದಾವೆ, ಸರ್ಕಾರ ಜಮೀನು ಇರ್ಬೋದು, ಅದೆಲ್ಲವನ್ನು ಸರ್ವೆ ಮಾಡಿ ನಮಗೆ ವರದಿ ಕೊಡಬೇಕು, ಇಲ್ಲದಿದ್ದರೆ ಮುಖ್ಯ ಕಾರ್ಯದರ್ಶಿಗಳು ಜವಾಬ್ದಾರ ಆಗ್ತಾರೆ ಅನ್ನುವಂಥ ಒಂದು ತೀರ್ಪು ಬಂದಿದೆ. ಆ ತೀರ್ಪಿನ ಅನ್ವಯ ಈಗ ಮತ್ತೆ ಎಲ್ಲ ರೀತಿಯಲ್ಲಿ ಈಗಾಗಲೇ ಸರ್ವೆ ಮಾಡಿದರು, ಮತ್ತು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯನೇ ನಮ್ಮ ಸರ್ವೆ ನಡೀತಾ ಇದೆ, ಪ್ರಾರಂಭ ಆಗಿದೆ. ಫಸ್ಟ್ ವೀಕಲ್ಲಿ ನಾನು ಒಂದು ಇದ್ರ ಬಗ್ಗೆ ಪ್ರಗತಿ ಪರಿಶೀಲನೆ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅದರಲ್ಲಿ ಎಷ್ಟು ಸರ್ವೆ ಆಗಿದೆ ಮತ್ತು ಅವ್ರಿಗೆ ಏನೇನು ಡೆಡ್ಲೈನ್ ಕೊಟ್ಟಿದ್ದೀವಿ, ಯಾವ ಮಾನದಂಡದ ಮೇಲೆ ಸರ್ವೆ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ನಾವು ಹೇಳ್ತೇವೆ. ಮತ್ತು ಅದರಲ್ಲಿ ಒಂದು ಅವಕಾಶ ಏನಪ್ಪ ಅಂತ ಹೇಳಿದ್ರೆ, ಎಲ್ಲಾದರೂ ಸರ್ಕಾರದ ಅಂಗನವಾಡಿ ಆಗಲಿ, ಶಾಲೆ ಆಗಲಿ, ಇತ್ತು ಅಂತ ಹೇಳಿದರೆ ಈ ಸರ್ವೆಯಲ್ಲಿ ಅದನ್ನು ಡೆಲೀಟ್ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಹೆಚ್ಚಿನ ಭೂಮಿಯನ್ನು ಸೇರ್ಪಡೆ ಮಾಡಲಿಕ್ಕೂ ಅವಕಾಶ ಇದೆ. ಅದು ಪ್ರಗತಿಯಲ್ಲಿ ನಡೀತಾ ಇದೆ. ಮಾಡಿದ್ದೀವಿ. ಕೆಲವೊಂದು ಸೆಟ್ರೇಟ್ ಆಗಿದೆ, ಕೆಲವೊಂದು ಸೆಟ್ರೇಟ್ ಆಗಿಲ್ಲ. ಎಲ್ಲಿ ಕೆಲವೊಂದು ಇವತ್ತು ಇಲ್ಲಿಗಲ್ ಆಗಿ ಅಕ್ರಮವಾಗಿ ಗ್ರ್ಯಾಂಟ್ ಮಾಡಿದ್ದಾರೆ, ಆ ಗ್ರ್ಯಾಂಟನ್ನು ರದ್ದುಪಡಿಸಿದ್ದಾರೆ ಈಗ ಕಂದಾಯ ಇಲಾಖೆಯವರು. ಉದಾಹರಣೆಗೆ ಅದು ಡೀಟೇಲ್ ನನ್ನ ಹತ್ರ ಸದ್ಯಕ್ಕಿಲ್ಲ, ರಿವ್ಯೂ ಮಾಡ್ತೇನೆ. ಇವತ್ತು ಸುಮಾರು ಕಡೆ ಗ್ರ್ಯಾಂಟ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಇನ್ನೂ ಭಿನ್ನಾಭಿಪ್ರಾಯಗಳಿದ್ದಾವೆ. ಇವತ್ತು ಅರಣ್ಯದವ್ರು ನಾವು ಇದ್ದೀವಿ, ನಮ್ಮದಿದೆ ಅಂತ ಹೇಳ್ತೀವಿ, ಕಂದಾಯದವರು ಇಲ್ಲ, ಇದು ಕಂದಾಯ ಇಲಾಖೆದು ಸರ್ಕಾರಿ ಜಮೀನು ಅನ್ನುವಂಥದ್ದು ಇದೆ. ಕೆಲವೊಂದು ಕೋರ್ಟ್ ಮ್ಯಾಟ್ರ್ಗಳಿದೆ, ಕೋರ್ಟಲ್ಲಿ ಮ್ಯಾಟ್ರ್ ನಡೀತಾ ಇದೆ. ಈಗ HMT ಲ್ಯಾಂಡ್ ನಾನು 443 ಎಕರೆ ಇನ್ನು HMTಗೆ ಕೊಟ್ಟಿದ್ದೇವೆ. ಹಿಂದೆ 60ರ ದಶಕದಲ್ಲಿ ರಿಯಲ್ ಎಸ್ಟೇಟ್ಗಾಗಿ ಮಾರಾಟ ಮಾಡಲಿಕ್ಕೆ 160 ಎಕರೆ ಭೂಮಿ ಮಾರಾಟ ಮಾಡಿದರು. ಮಾರಾಟ ತಡಿಬೇಕು ಅಂತೇಳಿ, ರಿಯಲ್ ಎಸ್ಟೇಟ್ ಆಗಬಾರ್ದು ಅಂತ ಅದನ್ನು ಇವತ್ತು ಮರುವಶಪಡಿಸ್ಕೊಳ್ಬೇಕು ಅಂತ ನಾನು ಆದೇಶವನ್ನು ಮಾಡಿದ್ದೇನೆ. ಈಗ ಅದು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ. 7ನೇ ತಾರೀಕಿಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬರ್ತದೆ. ತೀರ್ಪು ನಮ್ಮ ಪರ ಬರ್ತದೆ ಅನ್ನುವಂಥ ಒಂದು ನಂಬಿಕೆ ನನಗಿದೆ. ಅದು ಮೋಸ್ಟ್ಲಿ ಫೈನಲ್ ತೀರ್ಪೇ ಆಗ್ಬೋದು, ಅಥವಾ ಇನ್ನೊಂದೆರಡು ಹಿಯರಿಂಗ್ ಆಗ್ಬೋದು, ಗೊತ್ತಿಲ್ಲ. ಬಟ್ ಆದರೆ ಬಂದಿದೆ ಅದು. ಈಗ HMT ಲ್ಯಾಂಡ್ ಇದೆ, ಮತ್ತು ಲೀಸ್ ಲ್ಯಾಂಡ್ ಇದೆ, ಒಂದು 6-7 ಸಾವಿರ ಎಕರೆ 999 ಇಯರ್ಗೆ ವರ್ಷಕ್ಕೆ ಕೊಟ್ಟಿದ್ದಾರೆ ಅಂತ ಅವ್ರು ಪ್ರತಿಪಾದನೆ ಮಾಡಿದರು. ಈಗ ನಾವು ಪ್ರತಿಪಾದನೆ ಮಾಡಿದ್ದು ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೊಟ್ಟಂಥದ್ದು, ಅದು ವ್ಯಾಲಿಡ್ ಆಗೋದಿಲ್ಲ. 99 ವರ್ಷಕ್ಕೆ ಅಂತೇಳಿ ಹೇಳಿದರೆ ಅವ್ರು ನಮಗೆ ಲೀಸ್ ಹಣನೂ ಕೊಟ್ಟಿಲ್ಲ, ಮತ್ತು ನಮ್ಮ ಭೂಮಿನೂ ಇವತ್ತು ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಆ ಒಂದು ಹಿಯರಿಂಗ್ ಏನಿದೆ ಈಗ ನಿಮ್ಮ ವೆಕೇಷನ್ ಆದಮೇಲೆ ಹೈಕೋರ್ಟಲ್ಲಿ ಬರ್ತಾ ಇದೆ, ಅದು ಫಾಲೋಅಪ್ ಮಾಡ್ತಾ ಇದ್ದೀನಿ. ಇವತ್ತು ಅದ್ರ ಬಗ್ಗೆನೂ ಒಂದು ಪ್ರಗತಿ ಪರಿಶೀಲನೆ ನಾನು ಮಾಡಿದ್ದೇನೆ. ಮಾಡ್ತಾ ಇದ್ದಾರೆ. ಸ್ಟೇ ಆಗಿದೆ. ಸ್ಟೇ ಆಗಿದ ಮೇಲೆ ಫರ್ದರ್ ವೆಕೇಟ್ ಆಗಿಲ್ಲ. ವೆಕೇಟ್ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಒಂದು ಲೀಗಲ್ ಸೆಲ್ ಮಾಡಿದ್ದೇವೆ. ಅವ್ರು ಮಾನಿಟರ್ ಮಾಡಬೇಕು. ಪ್ರತಿಯೊಂದು ಸುಮಾರು ಕೇಸ್ಗಳು ಇವತ್ತು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ನಡೀತಾ ಇದೆ, 100 ಕೇಸ್ಗಳು ಹೈಕೋರ್ಟಲ್ಲಿದೆ, ಸುಮಾರು ಕೇಸ್ಗಳು ಸುಪ್ರೀಂ ಕೋರ್ಟಲ್ಲಿದೆ. ಹೀಗಾಗಿ ಎಲ್ಲ ಕಡೆ ಇವತ್ತು ಕಣ್ಣಿಟ್ಟು ಅದನ್ನು ಮಾನಿಟರ್ ಮಾಡುವಂಥ ಕೆಲಸ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಮಾಡ್ತಾ ಇದ್ದಾರೆ.
ಸಂತೋಷ್ ಅನ್ನೋರು ಹುಲಿ ಉಗುರು ಹಾಕಿದ್ರು ಅಂದ್ಬಿಟ್ಟು ರಾತ್ರೋರಾತ್ರಿ ಅಲ್ಲಿಂದ ಕರ್ಕೊಂಡು ಅರೆಸ್ಟ್ ಮಾಡ್ತಾರೆ. ನಿಮ್ಮ ಶಾಸಕರ ಪುತ್ರನೇ ಕಾಡು ಪ್ರಾಣಿಗಳನ್ನ ಹೊಡ್ಕೊಂಡು ಸಂಚಾರ ಮಾಡಿದ್ರು. ಸೊ ಏನು ಅವ್ರ ಮೇಲೆ ಏನು ಕ್ರಮನೇ ಆಗಿಲ್ವಲ್ಲ? ನೋಡಿ ಈಗ ನೋಡಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಈಗ ಯಾರಾದರೂ ಒಂದು ಹೇಳಿಕೆ ಕೊಡ್ತಾರೆ ಅಂದರೆ ತಕ್ಷಣ ಅವರಿಗೆ ಇವತ್ತು ಶಿಕ್ಷೆ ಆಗುತ್ತಾ? FIR ಈಗ ದೂರು ಬಂದಿದೆ, ಪ್ರಕರಣ ದಾಖಲಾಗಿದೆ. ನೋಡಿ ಸರ್, ಸಂತೋಷ್ ಅವ್ರಿಗಾದ ಘಟನೆ ಆತ ಪ್ರಕ್ರಿಯೆ ಶಾಸಕರು ಮಗನಿಗೆ ಆಗಲಿಲ್ಲ ಅಂತಂದ್ರೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ಡಾಕ್ಯುಮೆಂಟ್ ಇದೆ, ವಿಡಿಯೋ ಇದೆ. ಇದ್ಯಾವ ಅರಣ್ಯ ಇಲಾಖೆ ನೋಡಿ ಅವನ್ನ ರಾತ್ರೋರಾತ್ರಿ ಯಾವುದೋ ಟಿವಿ ಶೋ ಮೇಲೆ ತಗೊಂಡು ಈಗ ಓಡಾಡ್ತಾವನೆ. ನೋಡಿ ಅರಣ್ಯ ಇಲಾಖೆ ವಿಭಾಗ ನೀತಿ ಅಧಿಕಾರ ಇರೋ ಕಾಯ್ದೆಯಲ್ಲಿ ನಿಮಗೆ ಗೊತ್ತಿದೆ, ಇವತ್ತು 7 ವರ್ಷಗಳವರೆಗೆ ಯಾವ ಪ್ರಕರಣದಲ್ಲಿ ಯಾವ ಸೆಕ್ಷನಲ್ಲಿ ಶಿಕ್ಷೆ ಇದೆ, 7 ವರ್ಷಕ್ಕಿಂತ ಮೇಲೆ ಇದ್ದರೆ ಮಾತ್ರ ಅವರಿಗೆ ಬಂಧಿಸಿ ಅವರಿಗೆ ಕಾರಾಗೃಹವಾಸಕ್ಕೆ ಕಳಿಸ್ಬೋದು. ಅರ್ಥ ಆಯ್ತಾ? ಕೇಳಿ ಅದಕ್ಕೆ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆಯಲ್ಲ, FIR ಆಗಿದೆ. ನೋಡಿ ನಿಮ್ ಕಾಂಗ್ರೆಸ್ ಶಾಸಕನ ಮಗ ಅಂದ್ಬಿಟ್ಟು